ಅದ್ಭುತವಾಗಿ ಹಾಡಿದ್ರಿ. ನಾನು ಪರ್ಸನಲ್ ಆಗಿ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಈ ಹಸಿರು ಸಿರಿಯಲ್ಲಿ ಒನ್ ಆಫ್ ಮೈ ಪರ್ಸನಲ್ ಫೇವ್ರೇಟ್ಸ್. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಮೈ ಮೂಡ್ ಅಂಡ್ ವೈಬ್, ಇದು ಯಾವಾಗ್ಲೂ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಇದನ್ನ ಹಾಡಿದ್ದಕ್ಕೆ ಇವತ್ತು ಸ್ಟೇಜ್ ಮೇಲೆ ತುಂಬಾ ಥ್ಯಾಂಕ್ಸ್. ಹಾಗೆ ಇಷ್ಟು ಸ್ವೀಟ್ ಆಗಿ ಹಾಡಿದ್ದಕ್ಕೆ ಎಕ್ಸ್ಟ್ರಾ ಥ್ಯಾಂಕ್ಸ್. ಬರ್ಲಿ ಜೋರಾದ ಚಪ್ಪಾಳೆ. ಜಡ್ಜಸ್ ಫೀಡ್ಬ್ಯಾಕ್ ಇತ್ತೇನಾ? ಜಡ್ಜಸ್ ಪೂರ್ಣಿಮಾ ಅವರೇ, ನಿಮ್ ತುಂಬಾ ಸೂದಿಂಗ್ ಆಗಿತ್ತು, ಮೆಲೋಡಿಯಸ್ ಆಗಿತ್ತು ನಿಮ್ ಪ್ರೆಸೆಂಟೇಷನ್. ಒಂದು ಒಳ್ಳೆ ನದಿ ಹಾಗೆ ಹರಳುತ್ತಾ ಹೋಗ್ತಾನೆ ಇತ್ತು, ತುಂಬಾ ಚೆನ್ನಾಗಿತ್ತು. ಅಂಡ್ ನೀವು ಲ್ಯಾಂಡ್ ಆಗಿದ್ದ ನೋಟ್ಸ್, ಬ್ರೆತ್ ಕಂಟ್ರೋಲ್, ಮಾಡ್ಯುಲೇಷನ್ ತುಂಬಾ ಚೆನ್ನಾಗಿತ್ತು. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಪೂರ್ಣಿಮಾ ಅವರೇ, ಬ್ಯೂಟಿಫುಲ್ ರೆಂಡಿಷನ್. ಧ್ವನಿ ತುಂಬಾ ಸುಮಧುರವಾಗಿ ಕೇಳ್ತಿತ್ತು. ಭಾವಗೀತೆ ನೀವು ಹಾಡಿದ್ದು ಉಪಾಸನಾ ಮೋಹನ್ ಅವ್ರದ್ದು ಕಾರ್ಡ್ ಪ್ರೋಗ್ರೆಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗೆ ಅದನ್ನ ತುಂಬಾ ಸುಂದರವಾಗಿ ಬ್ಯಾಂಡ್ ಅವರು ನಿಮಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಅಂಡ್ ಥ್ಯಾಂಕ್ ಯು ಟು ದ ಬ್ಯಾಂಡ್. ಥ್ಯಾಂಕ್ ಯು ಸೋ ಮಚ್. ಹೇಳೋದಾದ್ರೆ, ಹೇಗೆ ಹೇಳಲಿ ಗೆಳತಿ, ರತ್ನಮಾಲ ಪ್ರಕಾಶ್ ಅವರು ಹಾಡಿದ್ದು, ಉಪಾಸನಾ ಮೋಹನ್ ಅವರ ಸಂಗೀತ, ಲಕ್ಷ್ಮೀನಾರಾಯಣ ಭಟ್ರ ಸಾಹಿತ್ಯ, ಕೃಷ್ಣರ ಬಗ್ಗಾಗಿ ಬರೆದಿದ್ದು, ಅದನ್ನ ವ್ಯಕ್ತಪಡಿಸೋ ರೀತಿ, ಭಾವನೆ ಮಾಡರ್ನ್ ಆಗಿದ್ರು ಅದರಲ್ಲಿರುವ ಸಾಹಿತ್ಯ ಹಳೆತೆ ಅದು. ಹಾಗಾಗಿ ಅದನ್ನು ತುಂಬಾ ಸುಂದರವಾಗಿ ಅಳವಡಿಸಿಕೊಂಡು ನೀವು ಅದನ್ನೇ ಪ್ರಸ್ತುತಿಪಡಿಸಿದ್ದೀರಿ. ಹಾಗೆ ಈ ಹಸಿರು ಸಿರಿಯಲ್ಲಿ ಇದಂತೂ ನಂದು ಫೇವರೇಟ್ ಪಲ್ಲವಿ ಅವರೇ, ತುಂಬಾ ಚೆನ್ನಾಗಿ ಹಾಡಿದಿರಿ, ಬ್ಯೂಟಿಫುಲಿ.